ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಗೌಡ ವ್ಲಾಗ್ಸ್. ಈಗ ಧರ್ಮಸ್ಥಳ ಸ್ಟೇ ಚೆಕ್ಔಟ್ ಮಾಡಿ ನಾವು ಕುಕ್ಕೆ ಕಡೆಗೆ ಹೋಗ್ತಾ ಇದೀವಿ. ಅದಕ್ಕೆ ಮುಂಚೆ ಧರ್ಮಸ್ಥಳಕ್ಕೆ ಹೋಗಿ ಇನ್ನೊಂದು 5 ನಿಮಿಷ ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಹೋಗೋದು ನಮ್ಮದು ರೂಢಿ. ಯಾವತ್ತಿಂದನೂ ಅಷ್ಟೇ. ಯಾವಾಗ ಧರ್ಮಸ್ಥಳಕ್ಕೆ ಹೋಗಿ ಎಷ್ಟೇ ದರ್ಶನ ಮಾಡಿದ್ರು ಇನ್ನೇನು ಧರ್ಮಸ್ಥಳ ಬಿಡೋ ಟೈಮಲ್ಲಿ ಇಲ್ಲಿ ಬಂದು ದೇವ್ರ ಮುಂದೆ ಅಂದರೆ ದೇವಸ್ಥಾನ ಬಾಗಿಲು ಮುಂದೆ ನಿಂತ್ಕೊಂಡು ಒಂದು 5 ನಿಮಿಷ ಕುತ್ಕೊಂಡು ದೇವ್ರಿಗೆ ಬಿಡ್ಕೊಂಡು ಹೋಗ್ತೀವಿ. ಆ್ಯಕ್ಚುಲಿ ಜನ ಯಾಕೆ ಜಾಸ್ತಿ ಅಂತ ಯೋಚನೆ ಮಾಡ್ತದೆ. ಇವಾಗ ಅಯ್ಯಪ್ಪ ಸ್ವಾಮಿ ಸೀಸನ್ ಬೇರೆ ಅಲ್ವಾ, ಸ್ವಾಮಿಗಳು ಕೂಡ ದರ್ಶನ ಮಾಡಕ್ಕೆ ಬಂದಿರ್ತಾರೆ, ಅದಕ್ಕೋಸ್ಕರ ರಶ್ ಆಗಿರುತ್ತೆ. ಜೊತೆಗೆ ನಾಳೆ ಕಾರ್ತಿಕ್ ಮಾಸ ಅಲ್ವಾ, ಇವತ್ತು ತುಂಬಾ ಜನ ಇದ್ದಾರೆ. ಅದು ನೋಡ್ತಿದ್ರೆ ಭಯ ಆಗುತ್ತೆ, ಹೆಂಗೆ ದರ್ಶನ ಮಾಡ್ತಾರೆ ಇವರೆಲ್ಲ ಅಂತ. ಹಿಂಗೆ ನೋಡಿ ದೇವಸ್ಥಾನ ಮುಂದೆ ಬಂದ್ವಿ. ಇಲ್ಲೇ ಒಂದು 2 ನಿಮಿಷ ನಿಂತ್ಕೊಂಡು ದೇವ್ರ ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಈಗ ನಾವು ಕುಕ್ಕೆ ಕಡೆಗೆ ಹೋಗ್ತಾ ಇದೀವಿ. ಧರ್ಮಸ್ಥಳದಿಂದ ಈಗ ಸೌತಡ್ಕ ಗಣೇಶಕ್ಕೆ ಬಂದಿದ್ದೀವಿ. ಸೊ ಧರ್ಮಸ್ಥಳ ಬಂದ್ಮೇಲೆ ಈ ಪ್ಲೇಸ್ ಮಿಸ್ ಮಾಡೋಕ್ಕಾಗುತ್ತೆ. ಸೊ ಬನ್ನಿ ಒಳಗಡೆ ಒಂದು ದರ್ಶನ ಮಾಡ್ಕೊಬರೋಣ. ಇಲ್ಲೂ ಅಷ್ಟೇ ತುಂಬಾ ಜನ ಬಂದಿದ್ರು. ಆ್ಯಕ್ಚುಲಿ ಅಲ್ಲಿ ಯಾರೋ ಒಬ್ರು ಹೇಳ್ತಿದ್ರು ಯಾವತ್ತೂ ಇದ್ದಿಲ್ಲ ಇಷ್ಟು ಗಾಡಿಗಳು ಇಷ್ಟು ಜನ ಇವತ್ತು ಬಂದಿದ್ದಾರೆ ಅಂತ. ನಾವು ಬರೋ ಟೈಮಲ್ಲಿ ಇನ್ನೇನು ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ರು. ತುಂಬ ಹೊತ್ತೇ ಆಗುತ್ತೆ ಅಂದ್ಕೊತಿದ್ವಿ ನಾವು ಪೂಜೆ ಮಾಡೋಕ್ಕೆ. ಅದಕ್ಕೆ ನಾವೇನು ಮಾಡಿದ್ವಿ, ಮಂಗಳಾರತಿ ತಗೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡು ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಇಲ್ಲಿಂದ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಈಚೆ ಬರ್ತಾ ಇದ್ದೀವಿ. ದೇವ್ರಿಗೆ ಮಾತ್ರ ಅಲಂಕಾರ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಇವತ್ತಂತೂ ಬಣ್ಣ ಬಣ್ಣದ ಹೂವುಗಳಾಗ್ತೀರಾ, ನೋಡೋಕ್ಕೆ ದೇವ್ರು ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ನೋಡಿ ವಿಯಾನು ನಮ್ಮಮ್ಮ ಹೋಗಿ ಆಲ್ರೆಡಿ ಕಿವಿಯಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ತಾರೆ. ದೇವಸ್ಥಾನದಿಂದ ಆಚೆ ಸಣ್ಣ ಸಣ್ಣ ಮಕ್ಕಳಿಂದ ಸಂಗೀತ ಕಚೇರಿ ಬೇರೆ ನಡೀತಿತ್ತು. ನೋಡೋಕೆ ಎಷ್ಟು ಮುದ್ದಾಗಿತ್ತು ಗೊತ್ತಾ. ನಾವಿನ್ನೇನು ಕುಕ್ಕೆ ರೀಚ್ ಆದ್ವಿ ಅನ್ಕೊಂಡಷ್ಟೇ ನಮ್ಗೆ ದೇವಸ್ಥಾನ ಕಣ್ಣಿಗೆ ಬಿತ್ತು. ನೋಡೋಕೆ ಪುಟ್ಟ ದೇವಸ್ಥಾನ ತುಂಬಾನೇ ಚೆನ್ನಾಗಿತ್ತು. ಬಸವಣ್ಣ ದೇವಸ್ಥಾನ ಬೇರೆ. ಸರಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊರೋಣ ಅಂತ ಬಂದ್ವಿ. ಆದರೆ 1 ಗಂಟೆಗೆಲ್ಲ ಮಹಾಮಂಗಳಾರತಿ ಮಾಡಿ ಕ್ಲೋಸ್ ಮಾಡಿಬಿಟ್ಟಿದ್ರು. ನಾವು ಬಂದಿದ್ದ ಟೈಮ್ ಬಂದು 1:15. ಸ್ವಲ್ಪ ಬೇಜಾರಾಯಿತು ದೇವ್ರು ನೋಡೋಕ್ಕಾಗಿಲ್ಲ ಅಂತ. ಸರಿ ಆಯಿತು ಪ್ರಸಾದ ತಿನ್ಕೊಬನ್ನಿ ಅಂತೇಳಿ ಪ್ರಸಾದ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಆ್ಯಕ್ಚುಲಿ ಕ್ಲೋಸ್ ಆಗಿದೆ. 1 ಗಂಟೆ ಕ್ಲೋಸು, 3 ಗಂಟೆಗೆ ಓಪನ್ ಅಂದರು. ಬಸವಣ್ಣನ ದೇವಸ್ಥಾನ. ಸೊ ಊಟ ಕೊಟ್ಟಿದ್ದಾರೆ, ತಿಂತಾ ಇದ್ದೀವಿ. ಊಟ ಮುಗಿಸ್ಕೊಂಡು ನಾವು ಸ್ಟೇಗೆ ಹೋಗ್ತೀನಿ. ಸ್ಟೇದು ಟೂರ್ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಇವತ್ತು ಕುಕ್ಕೆಲ್ಲ ಸ್ಟೇ ಮಾಡ್ತೀವಿ. ಸೊ ಸ್ಟೇ ತೋರಿಸ್ತೀನಿ ನೆಕ್ಸ್ಟ್. ಸ್ಟೇ ಟ್ಯೂನ್. ಸ್ಟೇದು ನಿಮ್ಗೊಂದು ಟೂರ್ ಕೊಡ್ತೀನಿ, ಬನ್ನಿ ನನ್ನ ಜೊತೆ. ಇವತ್ತಿನ ಸ್ಟೇ ಇದ್ದು ನಮ್ಮದು. ಸೊ ಒಳಗಡೆ ಬನ್ನಿ ತೋರಿಸ್ತೀನಿ ಹೇಗಿದೆ ಮನೆ ಅಂತ. ಸೊ ನೀವು ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ನಿಮಗೆ ತುಂಬ ಸ್ಪೇಷಿಯಸ್ ಆಗಿರೋ ಹಾಲ್ ಸಿಗುತ್ತೆ, ಅಂದರೆ ಲಿವಿಂಗ್ ಏರಿಯಾ ಸಿಗುತ್ತೆ, ನೋಡ್ಬೋದು. ಹಾಗೆ ನೀವು ಬಂದರೆ ಈ ಕಡೆ ನೋಡಿ ದೇವ್ರ ಮನೆ. ಅಂಕಲ್ ನೋಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ದೇವ್ರ ಮನೆನ. ಇದು ಆ್ಯಕ್ಚುಲಿ ಅವ್ರು ಓನ್ ಪರ್ಪಸ್ಗೆ ಬಿಲ್ಡ್ ಮಾಡ್ಕೊಂಡ್ರು ಅಂತ. ಇವಾಗ ಸೊ ಸ್ಟೇಗೆಲ್ಲ ಕೊಡ್ತಾರೆ. ಸೊ ನೀವು ಯಾರಾದರೂ ಕುಕ್ಕೆ ಸೈಡ್ ಬಂದು ಸ್ಟೇ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇದೊಂದು ಬೆಡ್ರೂಮು. ಸೊ 1 ಬೆಡ್ರೂಮ್ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಇದು ಬಂದು ಡೈನಿಂಗ್ ಏರಿಯಾ. ಸೊ ಈ ಸ್ಟೇದ ಏನು ಸ್ಪೆಷಾಲಿಟಿ ಅಂದರೆ ನಿಮ್ಗೆ ಏನಾದ್ರು ಲೈಕ್ ಹೋಟ್ಲು ಊಟಗಳು ಇಷ್ಟ ಇಲ್ಲ, ಇಲ್ಲಾಂದರೆ ಈ ಕಡೆ ಬಂದಾಗ ನಿಮ್ಗೆ ಅಡುಗೆಗಳು ಸೆಟ್ ಆಗ್ತಿಲ್ಲ ಅಂದರೆ ಸೊ ನೀವೇ ನಿಮ್ಮ ಮನೆಯಿಂದ ಇಂಗ್ರೀಡಿಯೆಂಟ್ಸ್ ಎಲ್ಲ ತಂದು ಅಡುಗೆ ಮಾಡ್ಕೊಬೋದು. ಸೊ ಕಿಚನ್ನು ಇದೆ ನಿಮಗೆ. ಸೊ ನೋಡ್ಬೋದು ಕಿಚನ್. ಸೊ ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ಇಟ್ಕೊಂಡಿದ್ದಾರೆ. ಇದು ಅಂಕಲ್ ಅಂದರೆ ಸ್ಟೇ ಓನರ್ ಏನೋ ಅವ್ರು ಅಡುಗೆ ಮಾಡ್ಕೊಂಡಿದ್ದಾರೆ ಇವಾಗ. ಸೊ ಕಿಚನ್ ಇದೆ, ಡೈನಿಂಗ್ ಏರಿಯಾ ಇದೆ ನೀವು ನೋಡ್ದಂಗೆ. ಇದು ಬಂದು ರೂಮ್ ನಂಬರ್ 2. ಸೊ ಇದು ಬಂದು ರೂಮ್ ನಂಬರ್ 2. ತುಂಬ ಕ್ಲೀನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಹಾಗೆ ನನ್ನ ಜೊತೆ ಬಂದರೆ ಸೊ ಇಲ್ಲೇನಿದೆ, ಸೊ ಇಲ್ಲಿ ವಾಶ್ರೂಮ್ ಇದೆ, 2 ವಾಶ್ರೂಮ್ ಇದೆ. ಸೊ ಇದು ವಾಶ್ರೂಮ್, ಕಾಮನ್ ವಾಶ್ರೂಮು. ಇದು ಬಾತ್ರೂಮ್ ಕಮ್ ವಾಶ್ರೂಮ್. ಸೊ ನೆಕ್ಸ್ಟ್ ರೂಮ್ ನಂಬರ್ 3 ತೋರಿಸ್ತೀನಿ ಬನ್ನಿ. ಇದು ರೂಮ್ ನಂಬರ್ 3 BHK ಹೌಸ್ ಕೊಡ್ತಾರೆ. ನೋಡಿದ್ರಲ್ಲ ಕಿಚನ್ ಕೂಡ ಸಿಗುತ್ತೆ ನಿಮಗೆ. ಸೊ ನೀವು ಯಾರು ಅಡುಗೆ ಮಾಡ್ಕೋಬೇಕು, ಹೋಟ್ಲು ಫುಡ್ ಇಷ್ಟ ಇಲ್ಲ, ಇಲ್ಲ ಮಕ್ಕಳು ಕರ್ಕೊ ಬಂದಿದ್ದೀವಿ, ಹಾಲು ಕಾಯಿಸ್ಕೋಬೇಕು, ಅದು ಇದು ತಲೆನೋವೆಲ್ಲ ಇರಲ್ಲ. ಸೊ ಕಿಚನ್ ಇದೆ.
ಯಾರಿಗಾರು ಕುಕ್ಕೆಗೆ ಬಂದು ನಿಮ್ಗೆ ಅಲ್ಲೆಲ್ಲೂ ರೂಮ್ ಸಿಕ್ಕಿಲ್ಲ, ಇಲ್ಲಾಂದ್ರೆ ಚೆನ್ನಾಗಿರೋ ರೂಮ್ ಬೇಕು, ಕ್ಲೀನಾಗಿರೋ ರೂಮ್ ಬೇಕು, ವಿತ್ ನೇಚರ್ ವ್ಯೂ ಅಲ್ಲಿ ಬೇಕು ಅಂದರೆ ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ ಲೊಕೇಶನ್ದು, ಜೊತೆಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ಸೊ ಒಂದ್ಸತಿ ಹೋಗಿ ಚೆಕ್ ಮಾಡಿ. ಮತ್ತು ಇವತ್ತು ಮಾತ್ರ ನಾವು ಇಲ್ಲಿ ಸ್ಟೇಲ್ ತುಂಬಾ ಎಂಜಾಯ್ ಮಾಡ್ತೀವಿ. ಸೊ ನನ್ನ ಮಗ ಆಲ್ರೆಡಿ ಎಂಜಾಯ್ ಮಾಡ್ತಾನೆ, ಟ್ರ್ಯಾಕ್ಟ್ರೆಲ್ಲ ಇಟ್ಕೊಂಡು ಲೋಡ್ ಎಲ್ಲ ಮಾಡಿಕೊಂಡು ಸೊ ಫುಲ್ ಎಂಜಾಯ್ ಮಾಡ್ತಿದ್ದಾನೆ. ಈ ಕಡೆ ಬಂದು ನೋಡ್ಬೋದು, ಇಲ್ಲಿ ಕಿಚನ್ ಸೆಟ್ ಎಲ್ಲ ಇಟ್ಕೊಂಡು ಬರೀ ಆಟಾಡ್ತಾ ಇದ್ದಾನೆ. ನೋಡಿ ಹೊಸ ಐಟಮ್ ಎಲ್ಲ ತೊಗೊಬಂದಿದ್ದಾನೆ, ಫ್ರಿಜ್ಜು, ನೀರು ಕ್ಯಾನು ಮತ್ತು ಓವನ್ ಎಲ್ಲ. ಸೊ ಮಕ್ಳು ಬಂದರೆ ಸಕ್ಕದಾಗಿ ಎಂಜಾಯ್ ಮಾಡ್ಬೋದು. ಸೊ ನೋಡಿ, ನೀವು ಯಾರು ನೆಕ್ಸ್ಟ್ ಟೈಮ್ ಕುಕ್ಕಿಗೆ ಬಂದರೆ ಈ ಸ್ಟೇದು ಡೀಟೇಲ್ಸಲ್ಲಿ ಚೆಕ್ ಮಾಡ್ಕೊಂಡು ಬನ್ನಿ. ಸ್ಟೇ ನೋಡಿದ್ರಲ್ಲ ಹೇಗಿತ್ತು ಅಂತ, ಇಷ್ಟ ಆಯ್ತಾ? ಸೊ ಇವಾಗ ಸ್ಟೇ ಆಚೆ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಸೊ ನೀವು ನೋಡ್ಬೋದು, ಸುತ್ತಲೂ ಅಡಿಕೆ ತೋಟ ಮೇಂಟೈನ್ ಮಾಡಿದ್ದಾರೆ, ಜೊತೆಗೆ ತುಂಬ ಹಣ್ಣುಗಳ ಗಿಡನೂ ಹಾಕಿದ್ದಾರೆ. ಸೊ ನೀವು ನನ್ನ ರೈಟ್ ಸೈಡ್ ಹ್ಯಾಂಡಲ್ ನೋಡ್ರೆ ಅಲ್ಲಿ ಪಪ್ಪಾಯ ಗಿಡ ಎಲ್ಲ ಕಾಣಿಸ್ತಿದೆ. ಇನ್ನು ಸ್ವಲ್ಪ ದಿನ ಹೋದರೆ ನಿಮಗೆ ಬಾಳೆಹಣ್ಣು ಎಲ್ಲ ಸಿಗುತ್ತೆ. ಸೊ ಇದರ ಮತ್ತೆ ದೇವಸ್ಥಾನ ಬಂದ್ಬಿಟ್ಟು ಇಲ್ಲಿಂದ 3 ಕಿಲೋಮೀಟರ್ಸಲ್ಲಿ ದೇವಸ್ಥಾನ ಸಿಗುತ್ತೆ, ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಹಾಗೆ ಒಂಚೂರು ಮುಂದೆ ಹೋದರೆ ಹರಿಯೋ ನದಿ ಇದೆಯಂತೆ, ಒಂದು 2 ಕಿಲೋಮೀಟರ್ಸ್ ಆಚೆ ಹೋದರೆ. ಸೊ ಇಲ್ಲಿ ಬಂದರೆ ನೀವು ನೀರಲ್ಲೆಲ್ಲ ಆಟಾಡ್ಬೋದು, ಎಂಜಾಯ್ ಮಾಡ್ಬೋದು. ನಮ್ಮ ಸ್ಟೇ ಮತ್ತು ನಮ್ಮ ನೇಚರಲ್ಲಿ ಹೆಂಗಿದೆ ಸ್ಟೇ ಅಂತ ನಿಮಗೂ ಇಷ್ಟ ಇದೆ ಅನ್ಕೊತೀನಿ. ಅಕಸ್ಮಾತ್ ನೀವು ಕುಕ್ಕೆಗೆ ಪ್ಲಾನ್ ಮಾಡ್ತಿದ್ದೀರಾ, ಬರ್ತಾ ಇದ್ದೀರಾ, ಈ ಥರ ಸ್ಟೇ ಬುಕ್ ಮಾಡಬೇಕು ಅಂತ ಅನ್ಸಿದ್ರೆ ನನ್ನ ಚಾನಲ್ ಕಡೆಯಿಂದ ನೀವು ಯಾರು ಬರ್ತಿದ್ರೆ ಅಂಕಲ್ ನಿಮಗೆ ನೆಗೋಷಿಯಬಲ್ ಆಗಿ ಡಿಸ್ಕೌಂಟು ಕೊಡ್ತಾರೆ. ಸೊ ನೀವು ಮಾತಾಡ್ಕೋಬೋದು ಅಂಕಲ್ ಜೊತೆ. ಸೊ ಬನ್ನಿ. ಈ ಸ್ಟೇ ನಿಮಗೆ ಮೇನ್ ರೋಡಲ್ಲಿ ಸಿಗುತ್ತೆ, ಅಂದರೆ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಬಿಸ್ಲೆಘಾಟ್ಗೆ ಹೋಗೋ ದಾರಿಯಲ್ಲಿ ಸಿಗುತ್ತೆ, ತುಂಬಾ ಹತ್ರ ಇದೆ. ಸೊ ನೋಡಿ, ಒಂದ್ಸತಿ ಚೆಕ್ ಮಾಡಿ. ನಮ್ಮ ವೇನಾಗ ನೋಡಿ ದೇವ್ರ ಮೇಲೆ ಎಷ್ಟು ಭಕ್ತಿ ಇದೆ ಅಂತ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾನೆ. ಬಂದಿದ ತಕ್ಷಣ ದೇವ್ರ ಕೈ ಮುಗಿತಿದ್ದಾನೆ. ಮಕ್ಳು ಈ ಥರ ಒಳ್ಳೆ ಬುದ್ಧಿ ಕಲ್ತ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಸರಿ ಬನ್ನಿ, ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ರೋಡಲ್ಲಿ ಇದ್ದೀವಿ. ಈಗ ನಾವು ಅದೇ ಬೇಡ್ಕೊತಾ ಇದ್ವಿ, ರಶ್ ಇಲ್ಲ ಅಂದರೆ ಸಾಕಪ್ಪ. ಯಾಕಂದರೆ ಧರ್ಮಸ್ಥಳದಲ್ಲಿ ಸುಸ್ತಾಗ್ಬಿಟ್ವಿ ನಿತ್ತು. ಇಲ್ಲಂತೂ ಚೆನ್ನಾಗಿ ದರ್ಶನ ಕೊಟ್ಟರೆ ಸಾಕು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಮಾಡಿದ್ವಿ, ವಿತಿನ್ 5 ಮಿನಿಟ್ಸಲ್ಲಿ ದರ್ಶನ ಆಗೋಯ್ತು. ಆ್ಯಕ್ಚುಲಿ ಬಂದ್ಬಿಟ್ಟು 7ರಿಂದ 8 ಗಂಟೆ ದೇವಸ್ಥಾನ ಕ್ಲೋಸ್ ಅಂತೆ. ನಾವು ಬಂದಿದೆ 6:55ಕ್ಕೆ, 5 ನಿಮಿಷದಲ್ಲಿ ದರ್ಶನ ಆಯಿತು. ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಜನ ತುಂಬಾ ಇದ್ದಾರೆ, ಬಟ್ ಕ್ಲೋಸಿಂಗ್ ಟೈಮ್ ಅಂತ ಬೇಗ ಮೂವಿಂಗ್ ಇತ್ತು. ಖುಷಿ ಆಯಿತು. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು. ಇವಾಗ ಮುಂದಿನ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ ಏನು ಅಂತ ಬನ್ನಿ ತೋರಿಸ್ತೀನಿ. ಏನಿಗೆ ನೋಡಿ, ಭಕ್ತಿ ಜಾಸ್ತಿ ಹೋಗಿದೆ. ಬಂದಾಗಿಂದ ಕಣ್ಮುಚ್ಕೊಂಡು ಕೈ ಮುಗಿತಾನೆ, ಅದೇನ್ ಪಡ್ಕೊಂತ ಗೊತ್ತಿಲ್ಲ. ದೇವ್ರ ಹತ್ರ ಕೈ ಮುಗಿಯೋದು ಅಷ್ಟು ಸಾಕು. ಕೈ ಮುಕ್ಕೊಂಡು 5 ನಿಮಿಷ ಕಣ್ ಬಿಡ್ತಾರೆ. ಏನ್ ಮಾಡ್ತೀನಿ, ಮಾತು ಬೇಡ್ಕೊಂತ ಇದೀನಿ ಅಂತ ಇದಾನೆ. ನೋಡಿ ಆಕ್ಟಿಂಗ್ ತಿರ್ಗಾ ಸ್ಟಾರ್ಟ್ ಆಯ್ತು ಒಂದು. ಏನ್ ಬೇಡ್ಕೊಂತಿದ್ಯಾ ಮಗನೇ ದೇವ್ರ ಹತ್ರ? ಏನ್ ಬೇಡ್ಕೊಂತಿದ್ಯಾ? ನಮಸ್ಕಾರ ಆಗ್ತಿದ್ಯಾ? ಸರಿ ಹಾಕು, ದೇವ್ರು ಒಳ್ಳೇದ್ ಮಾಡ್ಲಿ. ಹಂಗೆ ನೋಡ್ತಾರೆ, ಕಣ್ಣು ಹೆಂಗ್ ಬಿಡ್ತಾನೆ ಕಳ್ಳ. ಅಯ್ಯ ಫೋಟೋ ಚಮ್ಮಿ. ಎಣ್ಣೆ ಮಿಲ್ಲಿದೆ ಅನ್ಸುತ್ತೆ. ಕೋಕೋನಟ್ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ ಮೂವಿಗೆ. ಇಲ್ಲೇ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಗೆ ಯಾರು ಬಂದ್ರೆ ಈ ಅಣ್ಣ ಅಂಗಡಿಗೆ ಬನ್ನಿ, ಬಾಲಾಜಿ ಕೋಕೋನಟ್ ಆಯಿಲ್. ಸೊ ಎಣ್ಣೆ ಅಂತೂ ತುಂಬಾನೇ ಚೆನ್ನಾಗಿದೆ. ನಾವು ಪ್ರತಿ ಸತಿ ಬಂದಾಗ ಇಲ್ಲೇ ತಗೊಳೋದು. ಸೊ ಅಣ್ಣನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಲಿ. ಯಾರು ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದ್ರೆ ಕಾಲ್ ಮಾಡಿ, ಅಣ್ಣ ಅಡ್ರೆಸ್ ಹೇಳ್ತಾರೆ. ಓಕೆನಣ್ಣ? ನೋಡಿ ನಂಬರ್ ಇಲ್ಲಿದ್ದೆ, ಬೇಕಂದ್ರೆ ನಂಬರ್ ಇಲ್ಲಿ ತಗೋಬೋದು ನೀವು. ಎಣ್ಣೆ ಸ್ಮೆಲ್ ಅವ್ರು ಮಾಡ್ತಾ ಇದಾರೆ, ಫ್ರೆಶ್ ಆಯಿಲ್ ನೀವು ನೋಡ್ಬೋದು ಇಲ್ಲಿ. ಆ ಸ್ಮೆಲ್ಗೋಸ್ಕರ ನಾವು ಅಂಗಡಿಗೆ ಬರಬೇಕು, ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್. ನಮ್ಮ ಕಣ್ಮುಂದೆನೇ ಕೊಬ್ಬರಿ ಎಣ್ಣೆನ ತಯಾರು ಮಾಡ್ತಾರೆ. ನೋಡೋಕ್ಕೆ ಪ್ರೊಸೀಜರ್ ಈಸಿ ಅನಿಸುತ್ತೆ, ಬಟ್ ಪಾಪ ಎಷ್ಟು ಕೊಬ್ಬರಿ ಹಾಕಿದ್ರೆ ಎಷ್ಟು ಎಣ್ಣೆ ಬರುತ್ತೆ ಅಂತೆಲ್ಲ ಅಣ್ಣ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಜೊತೆಗೆ ನಮಗೆ ತೋರಿಸ್ಕೊಡ್ತಿದ್ರು ಪ್ರೋಸೆಸ್ ಎಲ್ಲ ಹೀಗೆ ಮಾಡೋದು ಹೀಗೆ ಅಂತ. ಮತ್ತು ಇದು ನೋಡಿ ಫ್ರೆಶ್ ಆಯಿಲು ಮಾಡಿದ ತಕ್ಷಣ ತಂದಿಟ್ಟಿದ್ದಾರೆ. ಮಾಡಿದ ತಕ್ಷಣ ಯೂಸ್ ಮಾಡೋಕ್ಕಾಗಲ್ವಂತೆ, ಹಿಂಗೆ 2 ದಿನ ಇಟ್ಬಿಡ್ಬೇಕಂತೆ. ಸೊ ಅದರಲ್ಲಿರೋ ಡಸ್ಟ್ ಎಲ್ಲ ಕೆಳಗಡೆ ಇಳಿತೆ ಅಂತೆಲ್ಲ ಅಣ್ಣ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನಮಗೆ. ಅದನ್ನು ಕೇಳಿಸ್ಕೊಂಡೆ ಖುಷಿ ಆಗ್ತಿತ್ತು. ಇಷ್ಟು ಕಷ್ಟ ಪ್ರೋಸೆಸ್ಸು, ಬಟ್ ಸ್ಮೆಲ್ ನಿಜ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿ ಬರ್ತಿದೆ. ಆ್ಯಕ್ಚುಲಿ ಯಾವುದೋ ಸ್ವೀಟ್ ಮಾಡ್ತೀರಾ ಅನ್ನೋ ಥರ ಸ್ಮೆಲ್ ಇತ್ತು. ಸೊ ನಿಮಗೂ ಯಾರಿಗಾರು ಬೇಕು ಎಣ್ಣೆ ಅಂದರೆ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ ನಂಬರು. ಆ ನಂಬರ್ಗೆ ನೀವು ಫೋನ್ ಮಾಡಿ ಆರ್ಡರ್ ಮಾಡಿದ್ರೆ ಅವ್ರು ಹೋಮ್ ಡೆಲಿವರಿ ಕೂಡ ಕೊಡ್ತಾರಂತೆ, ಎಲ್ಲೇ ಆಗಿದ್ರು.
ಈ ದೇವಸ್ಥಾನ ಎಲ್ಲ ನೋಡ್ದಂಗಿದೆ ಅನ್ಕೊಂತಾ ಇದ್ದೀರಲ್ಲ ನೀವು. ಆ್ಯಕ್ಚುಲಿ ಹೌದು, ಈ ದೇವಸ್ಥಾನ ಬಂದು ಬಸವಣ್ಣನ ದೇವಸ್ಥಾನ. ನಾವು ಮಧ್ಯಾಹ್ನ ದೇವ್ರನ್ನ ದರ್ಶನ ಮಾಡೋಕ್ಕಾಗಿಲ್ಲ, ಅದು ಸಖತ್ ಬೇಜಾರಾಗಿತ್ತು. ಈ ದೇವಸ್ಥಾನ ಬಂದು ನಮ್ಮ ಸ್ಟೇ ತುಂಬಾ ಹತ್ರದಲ್ಲೇ ಇತ್ತು. ಅದಕ್ಕೆ ದೇವಸ್ಥಾನದವರೇ ಸ್ಟೇ ಹತ್ರ ಬಂದು ಹೇಳಿದ್ರು ಸಾಯಂಕಾಲ ತುಂಬ ಜೋರಾಗಿ ಪೂಜೆ ಮಾಡ್ತೀವಿ, ಸೊ ಅವಾಗ ಬಂದು ನೀವು ದೇವ್ರನ್ನ ದರ್ಶನ ಮಾಡಿ ಅಂತ. ಬಟ್ ಏನು ಅಂದರೆ ಇಲ್ಲೂ ಬ್ಯಾಡ್ ಲಕ್, ನಮಗೆ ನಾವು ಬರೋ ಅಷ್ಟೇನೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಇಲ್ಲಿ 7:30ಗೆ ಕ್ಲೋಸ್ ಮಾಡಿಬಿಟ್ಟಿದ್ರು. ನಾವು ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಪುರೋಹಿತರು ಹೇಳಿದ್ರು ಸಾಯಂಕಾಲ ಕೂಡ ಬನ್ನಿ, ತುಂಬ ಸ್ಪೆಷಲ್ ಪೂಜೆ ನಡೆಯುತ್ತೆ, ದೀಪಾರಾಧನೆ ಎಲ್ಲ ಇರುತ್ತೆ ಅಂತ ಹೇಳಿ. ಕಾರ್ತಿಕ್ ಮಾಸ ಅಲ್ವಾ, ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಬನ್ನಿ, ಇವಾಗ ಪ್ರಸಾದ ತಿನ್ನೋಕೆ ಹೋಗ್ತಾ ಇದ್ದೀನಿ ನಾನು. ಬನ್ನಿ, ಅವರೇ ಹೇಳಿದ್ರು, ಅವರೇ ಕರೆದು ದೇವಸ್ಥಾನಕ್ಕೆ ಬನ್ನಿ, ಪೂಜೆ ನೋಡಿ ಪ್ರಸಾದ ತಿನ್ನಿ ಅಂತ. ಅದಕ್ಕೋಸ್ಕರ ಮೆನ್ಯೂ ತೋರಿಸಿದ್ದು ಬನ್ನಿ ಪ್ರಸಾದದ್ದು. ಸೊ ಗೈಸ್, ಈ ದೇವಸ್ಥಾನದಲ್ಲಿ ಪ್ರಸಾದ ತೋರಿಸಿದ್ದು ಬನ್ನಿ. ಇಲ್ಲಿ ನೋಡಿ, ಶುಂಠಿ ಕಷಾಯ ಕೊಟ್ಟಿದ್ದಾರೆ, ಕಾಣಿಸ್ತೀವಿ. ಶುಂಠಿ ಕಷಾಯ ಮತ್ತು ಪೂರಿ. ಇಲ್ಲಿ ನೋಡ್ಬೋದು ಅವಲಕ್ಕಿ ಸ್ವೀಟು. ಡಿಫ್ರೆಂಟ್ ಆಗಿದೆ ಅಲ್ಲ ಪ್ರಸಾದ. ವಿಯನ್ ನೋಡಿ ಎಷ್ಟು ಚೆನ್ನಾಗಿ ಬೇಗ ಜಲ್ ಆಗ್ಬಿಟ್ಟ ಮಕ್ಕಳ ಜೊತೆ. ಎಲ್ಲ ಹೊಸ ಹುಡುಗರು ಬಿಟ್ಟಿದ ತಕ್ಷಣ, ಮಕ್ಕಳು ನೋಡಿದ ತಕ್ಷಣ ಓಡಾಗಿ ಆಟಾಡಕ್ಕೆ ಹೋಗ್ಬಿಟ್ಟ. ಕರಿತೇವೆ ಬಾರೋ ದೇವ್ರ ದರ್ಶನಕ್ಕೆ ಅಂದರೆ ಬರ್ತಾನೆ ಇಲ್ಲ ಅವನು. ಈಗ ಸ್ಟೇಗೆ ಬಂದು ಎಲ್ಲರೂ ಟಿವಿ ಮುಂದೆ ಕುತ್ಕೊಂಡಿದ್ದೀವಿ. ಯಾಕೆ ಅಂದರೆ ನೀವೇ ನೋಡಿ, ನಮ್ಮ ಮನೇಲಿ ನೋಡಿ ಟ್ರಿಪ್ಪಿಗೆ ಬಂದ್ರು ಅಷ್ಟೇ ಬಿಗ್ ಬಾಸ್ ನೋಡೋದು ಮಾತ್ರ ತಪ್ಪಿಸಿಲ್ಲ. ಎಲ್ಲರೂ ಹಿಂಗೆ ಕುತ್ಕೊಂಡು ನೋಡ್ತಾರೆ ನೋಡಿ ನಮ್ಮ ಮನೇಲಿ. ನೋಡಿ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಯಾರಿಗಾರು ಇಷ್ಟ ಇದೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.